ವಿಶ್ವಕರ್ಮರೇ, ತ್ರಿಪುರಗಳ ಬಗ್ಗೆ ನಿಮಗೀಗಾಗಲೇ ತಿಳಿದಿದೆ. ಆ ನಗರಗಳ ನಿರ್ಮಾಣ ಅಸುರ ಶಿಲ್ಪಿ ಮಯನಿಂದಾಗಿದೆ. ಒಬ್ಬ ಶಿಲ್ಪಿಯ ಸಾಮರ್ಥ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರುವುದು ಇನ್ನೊಬ್ಬ ಶಿಲ್ಪಿಗೆ ಮಾತ್ರ. ಅದರ ರಚನೆ ಹೇಗಿದೆ ಎಂದು ನಿಮ್ಮಿಂದ ಮಾಹಿತಿ ಪಡೆಯಬೇಕಾಗಿದೆ. ಹೇಳುತ್ತೇನೆ ಮಹಾದೇವ. ಅದಕ್ಕೂ ಮೊದಲು ನೀವೆಲ್ಲರೂ ತಿಳಿದುಕೊಂಡಿದ್ದೇನೋ ಅದನ್ನು ಹೇಳಲು ಸಾಧ್ಯವೇ? ನಿರ್ಮಾಣಕ್ಕೆ ಶ್ರೇಷ್ಠ ವಸ್ತುಗಳನ್ನು ಉಪಯೋಗಿಸಲಾಗಿದೆ. ಸ್ವರ್ಣ, ಬೆಳ್ಳಿ ಮತ್ತು ಕಬ್ಬಿಣದಿಂದ ನಿರ್ಮಾಣವಾದ ನಗರಗಳು, ಜೊತೆಗೆ ಈ ನಗರಗಳನ್ನು ಅಭೇದ್ಯವಾಗಿಸಿರುವುದು ಬ್ರಹ್ಮದೇವನ ವರ. 1000 ವರ್ಷಕ್ಕೊಮ್ಮೆ ಪುಷ್ಯ ನಕ್ಷತ್ರ ಚಂದಿರನನ್ನು ಸೇರುವ ದಿನ 3 ನಗರಗಳು ಒಂದೇ ಕಕ್ಷೆಯಲ್ಲಿ ಬಂದು ನಿಲ್ಲುತ್ತವೆ. ಆಗ ವಿಶೇಷ ರಥದಲ್ಲಿ ಕೂತು ವಿಶೇಷ ಸ್ಥಳದಲ್ಲಿ ನಿಂತು ವೀರನೊಬ್ಬ ಬಾಣ ಪ್ರಯೋಗ ಮಾಡಿ ಈ ನಗರಗಳನ್ನು ನಾಶ ಮಾಡಬಹುದು. ಇಷ್ಟು ನನಗೆ ತಿಳಿದಿರುವ ವಿಚಾರಗಳು ದೇವಶಿಲ್ಪಿ. ಇಲ್ಲಿ ನಮಗೆ ಎದುರಾಗುವ ಸಮಸ್ಯೆಗಳೇನು? ಆ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳುವುದು? ಇದನ್ನೆಲ್ಲ ನೀವೇ ಯೋಚಿಸಿ ಹೇಳಬೇಕು ವಿಶ್ವಕರ್ಮರೇ. ಮಾತೆ, ಮಯ ಇಂತಹ ನಗರಗಳನ್ನು ನಿರ್ಮಿಸಿದ್ದಾನೆಂದಾಗಲೇ ಅದರ ಬಗ್ಗೆ ಅಧ್ಯಯನ ಆರಂಭಿಸಿದೆ. ಈ ನಗರಗಳನ್ನು ಭೇದಿಸಲು ಒಂದು ಪರಿಹಾರವಿರುವುದು ಸತ್ಯವೇ. ಆದರೂ ಇದು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾದ ಕೆಲಸ. ಸ್ವಲ್ಪ ವ್ಯತ್ಯಾಸವಾದರೂ ಇಡೀ ಜಗತ್ತೇ ನಾಶವಾಗಬಹುದು. ಈ 3 ನಗರಗಳನ್ನು ಒಟ್ಟಿಗೆ ಭೇದಿಸಲು ಅಪರಿಮಿತ ಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ. ನಗರಗಳನ್ನು ಭೇದಿಸಲು ಸಾಧ್ಯವಾಗದಿದ್ದರೆ ಆ ಶಕ್ತಿಯ ದಿಕ್ಕು ಬದಲಾಗುತ್ತದೆ. ಅದು ಈ ಬ್ರಹ್ಮಾಂಡವನ್ನೇ ನಾಶ ಮಾಡಬಹುದು. ಈ ಎಲ್ಲ ಸಾಧ್ಯತೆಗಳನ್ನು ಕುರಿತು ಯೋಚಿಸಬೇಕಾಗುತ್ತದೆ. ಅಲ್ಲಿ ಏನಾಗುತ್ತಿದೆ ಅಣ್ಣ? ನೀನು ಅಲ್ಲಿಗೆ ಹೋಗಬೇಕೆ? ಅಲ್ಲಿ ದೊಡ್ಡವರೆಲ್ಲ ಸೇರಿ ಯಾವುದೋ ಗಂಭೀರ ವಿಷಯವನ್ನು ಚರ್ಚೆ ಮಾಡುತ್ತಿರಬೇಕು ಅಲ್ಲವೇ? ಹೌದು ಗಣೇಶ್, ನಾವೀಗ ಅಲ್ಲಿಗೆ ಹೋಗುವಂತಿಲ್ಲ. ನೀನಿನ್ನು ಚಿಕ್ಕವನು. ನಾನು ನಿನ್ನ ಜೊತೆ ಇರಲೇಬೇಕೆಂದು ಮಾತೆ ಆದೇಶಿಸಿದ್ದಾರೆ. ಆದರೆ ಇದೆಲ್ಲ ನಡೆಯುತ್ತಿರುವುದಕ್ಕೆ ಮೂಲ ಕಾರಣ ನಾನೇ ಎನ್ನುವುದು ಸ್ವಲ್ಪ ನೋವಿನ ವಿಚಾರವಷ್ಟೇ. ಏನು? ನೀನು ಕಾರಣವೇ? ಅದೇಗೆ ಅಣ್ಣ? ಇಲ್ಲ, ಹಾಗೇನಿಲ್ಲ. ನೀನು ಸ್ವಲ್ಪ ದೊಡ್ಡವನಾದ ಮೇಲೆ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ. ಈಗ ಬಾ, ನಿನಗೆ ಹಸಿವಾಗುತ್ತದೆ ಎಂದೇ ಅಲ್ಲ, ತಿನ್ನಲು ಏನಿದೆ ಎಂದು ನೋಡೋಣ. ಬಾ.